ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಸ್, ಬೇಳೂರು ಗೋಪಾಲಕೃಷ್ಣ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಅವ್ರ ಪಾಪ ಅವ್ರು ಹೇಳೋದು ಕರೆಕ್ಟಾಗೇ ಇದೆ. ಅಂದರೆ ಈಗೇನು ಲಾಬಿ ಆಗ್ತಾ ಇದೆ, ಬೇರೆ ಬೇರೆ ಕೋಟಾದಲ್ಲಿ ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ ಒಬ್ಬೊಬ್ಬರು ಅವ್ರದ್ದೇ ಆದಂಥ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಶಾಸಕರು ಸೀನಿಯರಿಟಿ ಮೇಲೆ, ನಾನು ತುಂಬ ಸೀನಿಯರ್ ಇದ್ದೇನೆ, 4 ಬಾರಿ 5 ಬಾರಿ 6 ಬಾರಿ ಗೆದ್ದಿದ್ದೀನಿ, ಆದರೂ ಕೂಡ ಮಂತ್ರಿ ಮಾಡಿಲ್ಲ ನೀವು, ನನ್ನ ಈ ಬಾರಿ ಮಂತ್ರಿ ಮಾಡಿ ಅಂತ ಕೆಲವರೊಂದು ಲಾಬಿ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಜಾತಿಯ ಸಮುದಾಯವನ್ನು ಇಟ್ಕೊಂಡು, ಅಂದರೆ ನಮ್ಮ ಜಾತಿಗೆ ಜಾಸ್ತಿ ಸಚಿವ ಸ್ಥಾನ ಕೊಡ್ತಾ ಇಲ್ಲ, ನಮ್ಮ ಜಾತಿಯಲ್ಲಿ ನಾನು ಪ್ರಬಲ, ನಮ್ಮ ಸಮುದಾಯದಲ್ಲಿ ನಾನು ಪ್ರಬಲನಾಗಿದ್ದೇನೆ, ನಮಗೊಂದು ಅವಕಾಶ ಕೊಡಿ ಅಂತ ಜಾತಿ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಶಾಸಕರು ಜಿಲ್ಲಾವಾರು ಕೋಟಾ ಕೊಡಿ, ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನನೇ ಕೊಡಲಿಲ್ಲ, ನಮ್ಮ ಜಿಲ್ಲೆಯಿಂದ ನಾನು ಸೀನಿಯರ್ ಇದ್ದೇನೆ, ನನಗೆ ಕೊಡಿ ಅನ್ನೋ ಲೆಕ್ಕಾಚಾರ. ಮತ್ತೊಂದು ಕಡೆ ಯುವ ನಾಯಕತ್ವದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಯುವಕರಿದ್ದೇವೆ, ಮೊದಲನೇ ಬಾರಿ ಗೆದ್ದಿರ್ಬೋದು ಅಥವಾ 2ನೇ ಬಾರಿ ಗೆದ್ದಿರ್ಬೋದು, ಬಟ್ ನಮಗೊಂದು ಅವಕಾಶವನ್ನು ಕೊಡಿ, ಈಗ ಅವಕಾಶ ಕೊಟ್ಟರೆ ಅಲ್ವಾ ನೆಕ್ಸ್ಟು ನಮ್ಮ ಸಾಮರ್ಥ್ಯ ಏನು ಅಂತ ಪ್ರೂವ್ ಮಾಡ್ತೀವಿ ಅಂತ ಕೆಲವೊಂದಿಷ್ಟು ಯುವ ನಾಯಕರು ತಮ್ಮ ಒಂದು ಯುವ ನಾಯಕತ್ವದ ಕೋಟಾದಲ್ಲಿ ಕೇಳ್ತಾ ಇದ್ದಾರೆ. ಅದೇ ರೀತಿ MLC ಕೋಟಾ ಬೇರೆ ಇದೆ. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ MLC ಕೋಟಾದಿಂದ ಸಚಿವರಾಗಿದ್ದಾರೆ. ಇನ್ನೂ ಒಬ್ಬರು ಅಥವಾ ಇಬ್ಬರನ್ನಾದ್ರೂ ಮಾಡಿ MLC ಕೋಟಾದಲ್ಲಿ ಅನ್ನೋ ಲೆಕ್ಕಾಚಾರ. ಇದ್ರ ಜೊತೆಗೆ ಪಾಪ ಮಹಿಳಾ ಕೋಟಾ, ಮಹಿಳೆಯರಿಗೆ ಈ ಬಾರಿ ಅವಕಾಶನೇ ಕೊಟ್ಟಿಲ್ಲ, ಇನ್ನೂ ಕೂಡ ಒಬ್ಬರು ಕೂಡ ಸಚಿವರಾಗಿಲ್ಲ. ಸಿದ್ದರಾಮಯ್ಯ ಕಾಲದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ರು, ಬಟ್ DK ಶಿವಕುಮಾರ್ ಮೊದಲ ಸಂಪುಟ ವಿಸ್ತರಣೆ ಏನಾಯಿತು, ಯಾರು ಕೂಡ ಮಹಿಳೆಯರು ಇಲ್ಲ. ಈ ಬಾರಿ ಅಟ್ಲೀಸ್ಟ್ ಕನಿಷ್ಠ ಇಬ್ಬರನ್ನಾದ್ರೂ ಕೂಡ ಮಾಡಿ ಮಹಿಳೆಯರನ್ನ ಅನ್ನೋ ಲೆಕ್ಕಾಚಾರ ಇದೆ. ನೋಡಬೇಕು ಯಾರಿಗೆ ಒಲಿಯುತ್ತೆ ಚಾನ್ಸ್ ಏನು ಅಂತ. ಬಹುತೇಕ ಇವತ್ತು ರಾತ್ರಿ ಅಥವಾ ನಾಳೆ ಮಧ್ಯಾಹ್ನದ ಒಳಗಡೆ ಅಧಿಕೃತ ಪಟ್ಟಿ ಅಥವಾ ಸಂಭಾವ್ಯ ಸಚಿವರ ಪಕ್ಕ ಫೈನಲ್ ಪಟ್ಟಿ ಬಿಡುಗಡೆ ಆಗುತ್ತೆ. ಸೊ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತಿದ್ದೀವಿ.